ಫ್ರೆಂಡ್ಸ್ ಎಲ್ಲರಿಗೂ ಪರೋಟ ಅಂದರೆ ದೊಡ್ಡ ಇಷ್ಟ ರೀ. ಆದ್ರೆ ನೀವು ಅದ್ರೊಳಗೆ ನಾವು ಸ್ವಲ್ಪ ಚಟ್ನಿ ಆನಂತರ ಉಪ್ಪಿನಕಾಯಿ ಹಚ್ಕೊಂಡು ತಿಂದು ನೋಡಿರಿ, ಅದರ ಟೇಸ್ಟ ಸೂಪರಾಗಿ ಕೊಡ್ತೈತೆ ರೀ ಮತ್ತು ಡಿಫ್ರೆಂಟ್ ಆಗಿರ್ತೈತಿ. ಎಲ್ಲರೂ ಯೂಸ್ವಲ್ಲಾಗಿ ಪರೋಟ ಜೊತೆ ತುಪ್ಪ ಮೊಸರು ಹಂಚ್ಕೊಂಡು ತಿಂತಾರೆ. ಆದ್ರೆ ನೀವು ಮಾವಿನಕಾಯಿ ಹಚ್ಕೊಂಡು ತಿಂದು ನೋಡಿರಿ ಒಮ್ಮೆ. ಅಂತ ಚಟ್ನಿ ಹಚ್ಕೊಂತ ಮಾವಿನಕಾಯಿ ಹಚ್ಕೊಂಡು ಎರಡು ಹಚ್ಕೊಂಡು ತಿಂದು ನೋಡಿರಿ. ಅದು ಟೇಸ್ಟ್ ಏನಲ್ಲ ರೀ, ನಮ್ಮ ಉತ್ತರ ಕರ್ನಾಟಕ ಭಾಷೆ ಹೇಳ್ಬೇಕಂದ್ರೆ ಜಬರ್ದಸ್ತ್ ಒಂದು ಇನ್ನು ಕೊಡ್ತೈತೆ ಅಂತ ಹೇಳ್ಬೋದು, ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡೀವಿ. ನಾವು ಕೂಡ ಸೂಪರಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ ರೀ. ನಾ ಜಾಸ್ತಿ ನಮ್ಮ ಮನ್ಯಾಗ ವ್ಲಾಗ್ ಅಂದ್ರೆ ನಾವು ಎಲ್ಲಿ ಹೋಗೋದಿಲ್ಲ ರೀ. ಮೊದಲು ಈಕಿ ಸಂಬಂಧ ಅಂದ್ರೆ ಮಗಳ ಸಂಬಂಧ ಎಲ್ಲಿ ಹೋಗೋದೇ ಇಲ್ಲ. ಹಾಗಾಗಿ ಮನ್ಯಾಂದದ ಬಾಂಡೆ ತಿಕ್ಕೋದು ಏನು ಹೋಗೋದು ಅಡುಗೆ ಮಾಡೋದು ಅಂಥೇಳಿ ನಾನು ಒಂದು ಸ್ವಲ್ಪ ಅದ್ರಾಗೇಂದ್ರ ರೆಸಿಪಿ ತೋರಿಸ್ಬೇಕಂತ ಹೇಳಿ ಒಂದು ಈ ಚಾನಲ್ ಒಳಗೆ ಟ್ರೈ ಮಾಡತ್ತನು. ಎಲ್ಲರೂ ಸಪೋರ್ಟ್ ಮಾಡತ್ರಿ, ಅದೇ ರೀತಿ ಸಪೋರ್ಟ್ ಮಾಡಿರಿ. ಮತ್ತು ಇಲ್ಲೇ ರೆಸಿಪಿ ನಮ್ಮ ಇವತ್ತು ಆಲೂಗಡ್ಡೆ ಪರೋಟನ ಮತ್ತು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ರೀ. ಮತ್ತು ಆದಷ್ಟು ಎಲ್ಲರೂ ಮೈದಾ ಒಳಗೆ ಮಾಡ್ತಾರೋ, ಅದನ್ನು ನೀವು ನಾರ್ಮಲ್ ಗೋಧಿ ಹಿಟ್ಟಿಲೇನ ಮಾಡ್ರೆ ಸೂಪರಾಗಿರ್ತದೆ ರೀ. ಮತ್ತು ಆದಷ್ಟು ಮೈದಾನ ಅವಾಯ್ಡ್ ಮಾಡಿರಿ. ಇಲ್ಲೇ ನೋಡಿರಿ, ಹಿಟ್ಟು ನಾದಿಟ್ಟನ್ನು ಚಪಾತಿ ಹಿಟ್ಟು ಶೇಂಗಾ ಚಟ್ನಿ ಮಾಡ್ಕೋಬೇಕಂತ ಹೇಳಿ ಅದನ್ನು ಹುರಿದಿಟ್ಟನು ನೋಡಿರಿ. ಇಲ್ಲೇ ನಾನು ಒಂದು ಕಡಾಯಿ ಇಟ್ಟನ ಅಂದ್ರೆ ಬಾಳ್ಗಿ ಅಂತಾರೆ ನಾವು. ಅದಕ್ಕೆ ಸಾಸಿವೆ ಜೀರಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕೀನಿ. ಆನಂತರ ಮೆಣಸಿನ್ಕಾಯಿ ಕರಿಬೇವನ್ನು ಹಾಕಿ ಅಷ್ಟೂ ಉಳ್ಳಾಗಡ್ಡಿನ ಒಂದು 2 ಸಣ್ಣಗೆ ಹೆಂಚ್ಕೊಂಡನು. ಅಷ್ಟೂ ಪೂರ್ತಿ ಹಸಿ ವಾಸನೆ ಹೋಗುವಂಗೆ ಚೆನ್ನಾಗಿ ಫ್ರೈ ಮಾಡಿರಿ. ನಂತರ ಇದ್ರ ಜೊತೆಲಿ ನಾನು ಶೇಂಗಾ ಚಟ್ನಿ ಕುಲ್ಲಾಗಿತ್ತಲ್ಲ ರೀ, ಅದಕ್ಕಾಗಿ ನಾನು ಏನು ಮಾಡಿದೆ, ಶೇಂಗಾ ಚಟ್ನಿ ಮಾಡ್ಕೋಬೇಕಂತ ಹುರಿದಿಟ್ನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಷ್ಟನ್ನು ಚೆನ್ನಾಗಿ ಬಡ್ಸೋಣ್ರಿ. ಆನಂತರ ಅರಿಶಿನ ಕೂಡ ಹಾಕೋಣ. ನೀವು ಹಸಿ ಖಾರನೂ ಹಾಕ್ಬೋದು, ಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಬೋದು. ನಿಮ್ಗೆ ಯಾವ್ದು ಈಜಿ ಅನ್ಕತ್ತಲ್ಲ ರೀ ಅದನ್ನು ಹಾಕಿರಿ. ನಂತರ ಇಲ್ಲಿ ಅಷ್ಟು ಪೂರ್ತಿ ಹೆಂಗಂತಂದ್ರೆ ಅವು ಕಲರೆಲ್ಲ ಚೇಂಜ್ ಆಗ್ಬೇಕು. ಹಂಗೆ ನೀವು ಏನು ಮಾಡಿರಿ, ಉಳ್ಳಾಗಡ್ಡಿದು ಎಲ್ಲ ಬಡಿಸ್ಕೊರಿ. ಆನಂತರ ಅವೆಲ್ಲ ಸಾಫ್ಟ್ ಆದ ನಂತರ ಆಲೂಗಡ್ಡೆ ಏನು ಇರ್ತೈತಲ್ಲ ಅದನ್ನ ಅಗದಿ ಕೈಲಿ ಹತ್ತಿಕ್ರಿ. ಇಲ್ಲಕ್ಕೆ ಒಂದು ಸ್ಪೂನ್ ತೊಗೊಂಡು ಸ್ಮ್ಯಾಶ್ ಮಾಡಿರಿ. ಆಮೇಲೆ ಕೊತ್ತಂಬರಿ ಹಾಕಿ ರೌಂಡ್ ಶೇಪ ಉಳ್ಳಿ ಮಾಡಿಟ್ಕೊರಿ. ಇಲ್ಲಿ ನೋಡಿರಿ, ನನ್ನ ಮಗಳು ನಾನು ಮಾಡ್ತಾನೆ ಅಂತ ನಿಂತಾಳು. ನೀ ದೊಡ್ಡ ಇಲ್ಲಿ ನಿಂತಾಳೆ ನೋಡ್ರಿ ಅಲ್ಲಿ ಬಾಜುಕ್ಕೆ, ನೀ ದೊಡ್ಡಕ್ಕಾದ್ಮೇಲೆ ಮಾಡಂತೆ ಬಿಡುವ ಅಂತ ಆಕಿಗೆ ಅನ್ನತ್ತೀನಿ ರೀ. ನಂತರ ಇಲ್ಲೇ ಚಪಾತಿ ಹಿಟ್ಟು ಅಗದಿ ಗಟ್ಟಿನೂ ನಾದಬೇಡ್ರಿ. ನಾನು ಗೋಧಿ ಹಿಟ್ಟು ನಾರ್ಮಲ್ ಗೋಧಿ ಹಿಟ್ಟನ್ನು ನಾದೇನೀಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡೆ. ನೀವು ಈಗ ಒಂದನೇದು ಸಾಂದ್ ತುಂಬಿನ್ರಿ ನಾನು, ಅಗದಿ ಸಾಂದ್ ಆಗ್ತದೆ. ಮತ್ತು ಎರಡನೇದು ನೋಡ್ಬೇಕಂದ್ರೆ ಜಾಸ್ತಿ ನಾವು ಮಾಡೋದಿಲ್ಲ ರೀ. ಯಾವಾಗಾರ ಈಗ ಅಷ್ಟು ಒಂದು ವರ್ಷದ ಮ್ಯಾಗ ಆಗಿತ್ತು ಅವ್ರು ನಾವು ಪರೋಟ ಮಾಡಿ. ಯಾಕಂತಂದ್ರೆ ಮನ್ಯಾಗ ಯಜಮಾನ್ರು ಅಂತಾರೆ ಹೆಚ್ಚು ಮೈದಾದಾತು, ಆಮೇಲೆ ಆಲೂಗಡ್ಡೆ ಹೆಚ್ಚು ತಿನ್ನೋದು ಬೇಡ ಅಂಥೇಳಿ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತೇವೆ ರೀ. ಅದು ಆಲೂಗಡ್ಡೆ, ಬದ್ನೆಕಾಯಿ, ಕುಂಬಳಕಾಯಿ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತೇವೆ. ಹಾಗಾಗಿ ದೋಸೆದು ಮಾಡಿರಿ ಅಷ್ಟೇ ಮಾಡಿರ್ತಾನು. ಯೂಸ್ವಲಾಗಿ ಹೆಚ್ಚಿಗೆ ನಾನು ಮಾಡೋದೇ ಇಲ್ಲ, ಅಂದ್ರೆ ಮಾಡೋದೇ ಇಲ್ಲ. ಇಲ್ಲಿ ಸಾಂದ್ ಪರೋಟ ಮಾಡೀನಿ ನೋಡಿರಿ. ತಿವಿ ಅಂತೂ ಕಾದದ್ರಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವೀಗ ಒಂದು ಸಣ್ಣ ಪರೋಟನ ಹಾಕತನೋ. ನಿಮ್ಗೆ ಇನ್ನೊಂದು ತೋರಿಸ್ತೇನೆ ರೀ ದೊಡ್ಡ ಪರೋಟನ. ಇದು ಅಗದಿ ಸಾಂದ್ ಮಾಡೀನಿ ರೀ. ನಂತರ ಇನ್ನೊಂದು ಏನಲ್ರಿ, ಮೊಸರು ತುಪ್ಪ ಹಚ್ಕೊಂಡು ತಿಂತೀರಿ, ಆದ್ರೆ ಉಪ್ಪಿನಕಾಯಿ ಚಟ್ನಿ ಹಚ್ಕೊಂಡು ತಿನ್ನಿರಿ. ಇವತ್ತು ನಂಗೆ ಅಗದಿ ಭಾಳ ಟೇಸ್ಟ್ ಅನ್ನಿಸ್ತು. ಮತ್ತು ಇನ್ನೊಂದು ಏನಂತಂದ್ರೆ, ನೀವು ಅನ್ನದೊಳಗೆ ಕೂಡ ಏನಂತಂದ್ರೆ ಈ ಥರ ಈ ಚಟ್ನಿ ಉಪ್ಪಿನಕಾಯಿ ಆಲೂಗಡ್ಡೆ ಪಲ್ಯ ಅನ್ನ ಅಷ್ಟು ಹಾಕೋರಿ. ಈ ಥರ ಸಾರು ಬೇಡ, ಹಾಲು ಬೇಡ, ಮೊಸರು ಬೇಡ. ಆ ಥರ ಟೇಸ್ಟ ಸೂಪರಾಗಿ ಕೊಡ್ತೈತಿ. ಹಂಗೆ ತಿಂದು ನೋಡಿರಿ ಮಧ್ಯಾಹ್ನ ಭಾರಿ ಸೂಪರಾಗಿತ್ತು ರೀ. ಇಲ್ಲಿ ನೋಡಿರಿ, ಈಗ ದೊಡ್ಡದು ಮಾಡ್ಬೇಕಂತ ಹೇಳಿ ದೊಡ್ಡದು ಮಾಡತ್ತಿದ್ನಿ. ಮತ್ತು ಇದಕ್ಕೆ ತುಪ್ಪ ಹಚ್ಚಿ ನೀವು ಬೇಯಿಸ್ಕೋಬೋದು. ತುಪ್ಪ ಇಷ್ಟಪಡೋಲ್ಲ ಅನ್ನೋರು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊರಿ. ನಮ್ಮ ಕಡೆ ಇನ್ನೊಂದು ಏನು ಮಾಡ್ತಾರೆ ಗಳಿಗಳು ಮಾಡ್ತಾರೆ ನಮ್ಮ ಕಡೆ ರೀ. ಅಂದರೆ ಚಪಾತಿ ಹಿಟ್ಟೊಳಗೆ ಗಳಿಗಳು ಬಂದು ಚಪಾತಿಯನ್ನು ಸಣ್ಣ ಸಣ್ಣ ಉಳ್ಳಿ ಹರಿದು ಅವ್ನು ನೀರೊಳಗೆ ಕುದಿಸಿ ಮುದ್ದೆ ಸಕ್ಕರೆ ಅಂತ ಬರ್ತೈತಲ್ಲ, ಮೆತ್ತನ ಸಕ್ಕರೆ, ತುಪ್ಪ ಮತ್ತು ಬೆಲ್ಲ ತುಪ್ಪ ಹಾಕ್ಕೊಂಡು ತಿಂತಾರೆ. ಅದು ಕೂಡ ಅಂದ್ರೆ ಅದು ಕೂಡ ಏನಾಗತ್ತೆ ಸೂಪರಾಗಿರ್ತದೆ ರೀ. ನೋಡಿರಿ ಎಷ್ಟು ಅಂದ್ರೆ ಎಣ್ಣೆ ಹಚ್ಚೋ ಬದಲು ಒಂದು ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಸಿರಾತಂತೆ. ಹಿಟ್ಟು ಹಚ್ಚಿ ಲಟ್ಸತ್ತಿದ್ದೆ. ನೀವು ಇದಕ್ಕೆ ಬಟರ್ ಪೇಪರ್ ಅದು ಕೂಡ ಹಾಕ್ಬೋದು. ಇಲ್ಲ ಅಂತಂದರೆ ಖಾಲಿ ಕೂಡ ಹಿಂಗೆ ಲಟ್ಟಿಸ್ಬೋದು. ಅಗದಿ ತಿಳು ಮಾಡಕತ್ರ ಒಂದು ಸ್ವಲ್ಪ ಕಟ್ಟಾಗತ್ತಿದ್ದು ರೀ. ಅದಕ್ಕೆ ನೀವು ಅಗದಿ ತಿಳುವೂ ಮಾಡಬೇಡ್ರಿ, ಅಗದಿ ದಿಪ್ಪನೂ ಮಾಡಬೇಡ್ರಿ.
ನಾನು ಒಂದು 5-6 ಅಷ್ಟೇ ಮಾಡೀನಿ ರೀ. ಮತ್ತು ಸಾಯಂಕಾಲ ಮಾಡ್ರಿ ಆತಂತೇಳಿ ಹಿಟ್ಟನ್ನು ತೆಗೆದಿಟ್ನಿ. ಯಾಕಂದ್ರೆ ನಾವು ಇರೋರಿಬ್ರು ಅಗದಿ ಭಾಳಷ್ಟು ಮಾಡೇ ವೇಸ್ಟ್ ಆಗ್ತೈತಿ ಮತ್ತು ಅಂಥೇಳಿ ತೆಗೆದಿಟ್ನಿ. ಮತ್ತು ಸಂಜೆಗಳೇ ಆ್ಯಡ್ ಮಾಡಿರಿ ಅದು ಬಿಸಿ ಉಣ್ಣ ಅಂಥೇಳಿ. ಆದಷ್ಟು ಬಿಸಿ ಊಟನ ಮಾಡೋದು ಚಲೋ ರೀ. ಯಾಕಂದ್ರೆ ಮಾಡಿ ಕೆಡಿಸೋ ಬದ್ಲಿ ರೀ ಕಡಿಮೆ ಪ್ರಮಾಣದಾಗ ಮಾಡೋದು ಚಲೋ ರೀ. ಇಲ್ಲಿ ನೋಡಿರಿ ನಮ್ಮ ಒಂದು ಪರೋಟ ಬೇಯತೈತಿ ಯಾವ ಕಲರ್ ಅಂಥೇಳಿ. ಕಲರ್ ಹೆಂಗೆ ಚೇಂಜ್ ಆಕತ್ತೆ ನೋಡಿರಿ. ಮತ್ತೇನಂತಂದ್ರೆ ನಾವು ಏನಲ್ಲ ಅಷ್ಟು ಜಾಸ್ತಿ ಅವಾಯ್ಡ್ ಮಾಡ್ತೀವಿ. ಒಬ್ಬೊಬ್ರು ಅಂತಿರ್ತಾರೆ ನಾನು ಹೆಚ್ಚು ಆಲೂಗಡ್ಡೆ ಪರೋಟ ಮಾಡ್ಬೇಕಂದ್ರೆ ಗುಜರಾತ ಬಿಹಾರ ಆ ಕಡೆ ಎಲ್ಲ ರೀ ಏನು ಮಾಡ್ತಾರಂದ್ರೆ ಜಾಸ್ತಿ ಪರೋಟ ಇಂಥವನ್ನ ತಿಂತಾರೆ ಮತ್ತು ಅವ್ರು ಯಾಕೆ ದಪ್ಪ ಆಗೋದಿಲ್ಲ ಅಂಥೇಳಿ ಒಮ್ಮೆ ಹಂಗೆ ಅನಿಸ್ತೈತಿ. ಒಮ್ಮೆ ಆಲೂಗಡ್ಡೆ ತಿನ್ನಬಾರ್ದು ಅದು ಇರ್ತೈತಿ ಹಿಂಗೆ ಜಾಸ್ತಿ ದಪ್ಪ ಆಕಾರ್ದು ಅಂಥೇಳಿ ಒಂದು ಇದೈತಿ. ಅದು ರೀಸನ್ನ ಜಾಸ್ತಿ ಒಟ್ಟು ಕಂಟಿನ್ಯೂ ಈಗ ತಿನ್ನಕ್ಕೆ ಹೋಗ್ಬಾರ್ದಂತ್ರಿ. ಇಷ್ಟ ಇದ್ದವ್ರು ತಿನ್ನಿರಿ ಮತ್ತು ತಿಳಿದವರು ದಪ್ಪ ಇದ್ದವ್ರು ಒಂದು ಸ್ವಲ್ಪ ಅವಾಯ್ಡ್ ಮಾಡೋದು ಚಲೋ ರೀ. ಈಗ ನೋಡಿರಿ ರೆಡಿ ಆಯ್ತು ನಮ್ದು ಏನಂತಂದ್ರೆ ಊಟಕ್ಕೆ ನಾನು ಏನಿಲ್ಲ ರೀ ಒಂದು 5-6 ಅಷ್ಟೇ ಮಾಡೀನಿ. ಉಳ್ಕಿದ್ದೆಲ್ಲ ಹಿಟ್ಟು ತೆಗೆದಿಟ್ನಿ. ಈ ಒಂದು ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಸ್ಕಾರ ರೀ ಎಲ್ಲರಿಗೂ.